ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಅಣೆಕಟ್ಟಿಗೆ ಪ್ರಭಾವಿಗಳಿಂದ ಕನ್ನ ಬೀಳ್ತಾ ಇದೆ. ಡ್ಯಾಂನ ಜಾಗವನ್ನ ಒತ್ತುವರಿ ಮಾಡ್ಕೊಳ್ಳೋದಕ್ಕೆ ಇದೀಗ ಪ್ರಭಾವಿಗಳು ಮುಂದಾಗಿರುವಂತದ್ದು ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ನಾನೀಗ ಕೆಆರ್ಎಸ್ ಅಣೆಕಟ್ಟೆಯ ಹಿನ್ನೀರಿನ ಪ್ರದೇಶದಲ್ಲಿ ಇದ್ದೀನಿ. ಹಿನ್ನೀರಿನ ಪ್ರದೇಶದಲ್ಲಿ ಇರ್ತಕ್ಕಂತಹ ಜಮೀನಿನ ಮಾಲೀಕರುಗಳು ತಮ್ಮ ದಾಖಲೆಗಳಿರ್ತಕ್ಕಂತಹ ಜಮೀನಿಗಿಂತಲೂ ಹೆಚ್ಚಾಗಿ ಇದೀಗ ಡ್ಯಾಂನ ಜಾಗವನ್ನ ಆಕ್ರಮಿಸಿಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು ಒಂದು ರೀತಿ ಆತಂಕಕಾರಿ ಬೆಳವಣಿಗೆ ಆಗಿರ್ತಕ್ಕಂಥದ್ದು ನೀವು ದೃಶ್ಯಗಳು ಕೂಡ ನೋಡ್ತಾ ಇದ್ದೀರಿ. ಡ್ಯಾಂನ ಹಿನ್ನೀರು ಪ್ರದೇಶದಲ್ಲಿ ಕೆಲವೇ ಕಣ್ಣಳತೆ ದೂರದಲ್ಲಷ್ಟೇ ನೀರಿದೆ. ಅದರಿಂದ ಸ್ವಲ್ಪ ದೂರದಲ್ಲಿ ಇದೀಗ ಪ್ರಭಾವಿ ಅಂದ್ರೆ ಸರ್ವೆ ನಂಬರ್ 279 ಇರತಕ್ಕಂತಹ ಕೇರಳ ಮೂಲದ ನಕೇಶ್ ಜಾನ್ ಮ್ಯಾಥ್ಯೂ ಅನ್ನುವಂಥವರು ತಮಗೆ ಒಂದು 2-3 ಎಕರೆ ಜಮೀನಿತ್ತು. ಇದೀಗ ಜಮೀನಿಗಿಂತಲೂ ಹೆಚ್ಚಿಗೆ ಇದೀಗ ಒತ್ತುವರಿಗೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದಾಗಿರ್ತಕ್ಕಂಥದ್ದು. ಅಂದ್ರೆ ತಮ್ಗಿರ್ತಕ್ಕಂಥ 2-3 ಎಕರೆ ಜಮೀನಿಗಿಂತಲೂ ಇದೀಗ 3-4 ಎಕರೆ ಜಮೀನಿಗೆ ಒಂದು ರೀತಿ ಫೆನ್ಸ್ ಹಾಕೋದಕ್ಕೆ ಇದೀಗ ಅತಿಕ್ರಮಣ ಪ್ರವೇಶ ಮಾಡೋದಕ್ಕೆ ಇದಾಗ ಮುಂದಾಗಿರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ತಮ್ಮ ಜಾಗಕ್ಕಿಂತಲೂ ಮುಂದೆ ಅಂದ್ರೆ ಕಣ್ಣಳತೆ ದೂರದಲ್ಲಿರ್ತಕ್ಕಂತಹ ನೀರಿನ ಪ್ರದೇಶ ಏನಿದೆ ಆ ಪ್ರದೇಶದಲ್ಲಿ ಇದೀಗ ಟ್ರೆಂಚ್ ಅನ್ನು ಹೊಡೆದು ಈ ಜಾಗದಲ್ಲಿ ಫೆನ್ಸ್ ಅನ್ನ ಹಾಕುವುದರ ಮೂಲಕ ಒಂದು ಡ್ಯಾಮ್ ನ ಜಾಗಕ್ಕೆ ಅತಿಕ್ರಮಣ ಪ್ರವೇಶ ಮಾಡೋದಕ್ಕೆ ಇದೀಗ ಮುಂದಾಗಿರ್ತಕ್ಕಂಥದ್ದು. ಅಂದ್ರೆ ಈ ರೀತಿಯ ಒಂದು ಅತಿಕ್ರಮಣ ಒತ್ತುವರಿಗೆ ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಅಧಿಕಾರಿಗಳ ಸಪೋರ್ಟ್ ಕೂಡ ಇದೆ ಎನ್ನುವಂಥದ್ದು ಸ್ಥಳೀಯರ ಆರೋಪ ಕೂಡ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು. ಕ್ಯಾಮೆರಾ ಬಲಭಾಗಕ್ಕೆ ನೋಡಬಹುದು. ಹಿಂದೆ ಅಲ್ಲಿ ಒಂದು ಫೆನ್ಸ್ ಅನ್ನು ಕೂಡ ಹಾಕಿದ್ರು. ಅಂದ್ರೆ ಏನು ಇವರು ಒಂದು ಖರೀದಿಯನ್ನ ಮಾಡಿರ್ತಾರೆ. ಹಿಂದೆ ಒಂದು 2-3 ಎಕರೆ ಜಮೀನನ್ನ ಹಿಂದೆ ಇದ್ದಂತ ರೈತರಿಂದ ಖರೀದಿ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಅವ್ರಿಗಿದ್ದಂತಹ ಜಾಗದಲ್ಲಿ ಒಂದು ಫೆನ್ಸ್ ಅನ್ನು ಕೂಡ ಹಾಕೊಂಡಿರ್ತಾರೆ. ಇದೀಗ ಆ ಫೆನ್ಸ್ ಅನ್ನ ದಾಟಿ ಇದೀಗ ಎಕ್ಸ್ಟ್ರಾ ಡ್ಯಾಮ್ ನ ಜಾಗವನ್ನ ಒತ್ತುವರಿ ಮಾಡ್ಕೊಳ್ಳೋದಕ್ಕೆ ಬಂದಿರತಕ್ಕಂಥದ್ದು ಒಂದು ರೀತಿ ಆತಂಕಕಾರಿಯ ಬೆಳವಣಿಗೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ರೀತಿ ಇದೇ ರೀತಿಯ ಅತಿಕ್ರಮಣ ಪ್ರವೇಶ ಡ್ಯಾಮ್ ನ ಜಾಗದಲ್ಲಿ ಮುಂದುವರೆದ್ರೆ ಡ್ಯಾಮ್ ನಲ್ಲಿ ಸಂಗ್ರಹ ಆಗ್ಬೇಕಿರ್ತಕ್ಕಂತಹ ಏನು ಸ್ಟೋರೇಜ್ ಇದೆ, ನೀರಿನ ಸ್ಟೋರೇಜ್, ಅದು ಕಡಿಮೆ ಆಗ್ತಾ ಬರ್ತದೆ. ಈಗಾಗಲೇ ನಾವು ಸಾಕಷ್ಟು ವರ್ಷಗಳಿಂದ ತಮಿಳುನಾಡು ಮತ್ತೆ ಕರ್ನಾಟಕದ ಮಧ್ಯೆ ನೀರಿನ ವಿಚಾರದಲ್ಲಿ ಒಂದಷ್ಟು ಗಲಾಟೆಗಳಾಗ್ತಾ ಇದೆ, ಒಂದಷ್ಟು ವ್ಯಾಜ್ಯಗಳು ಕೂಡ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯ ಡ್ಯಾಮ್ನ ಪಕ್ಕದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಒಂದು ಪ್ರಭಾವವನ್ನು ಬಳಸಿ ಡ್ಯಾಮ್ನ ಜಾಗವನ್ನು ಒತ್ತುವರಿಯನ್ನು ಮಾಡೋದನ್ನ ಮುಂದುವರಿಸಿದ್ರೆ, ಈ ರೀತಿಯಾಗಿ ಎಲ್ಲರೂ ಕೂಡ ಒತ್ತುವರಿಯನ್ನು ಮಾಡಿಕೊಂಡ್ರೆ ಡ್ಯಾಮ್ನಲ್ಲಿ ನೀರಿನ ಸಂಗ್ರಹದ ಮಟ್ಟ ಕಡಿಮೆ ಆಗುತ್ತೆ. ಆಗ ಮುಂದಿನ ದಿನಗಳಲ್ಲಿ ನೀರಿನ ಹಾಹಾಕಾರ ಎದುರಾಗುತ್ತೆ. ಮತ್ತೆ ತಮಿಳುನಾಡು ಕರ್ನಾಟಕದ ಮಧ್ಯೆ ಇರತಕ್ಕಂಥ ನೀರಿನ ವ್ಯಾಜ್ಯ ಕೂಡ ಮುಂದುವರಿಯತಕ್ಕಂಥದ್ದು. ಅಂದ್ರೆ ಈ ಬಗ್ಗೆ ದೂರುಗಳು ಕೂಡ ಈಗಾಗಲೇ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಕೂಡ ಹೋಗಿದೆ. ಆದರೆ ಅಧಿಕಾರಿಗಳು ನೆಪ ಮಾತ್ರಕ್ಕೆ ಇಲ್ಲಿಗೆ ಭೇಟಿಯನ್ನು ಕೊಟ್ಟು ಯಾವುದೇ ರೀತಿಯ ಕ್ರಮವನ್ನ ಅನುಸರಿಸದೇ ಇರೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಇಷ್ಟು ಧೈರ್ಯವಾಗಿ ಡ್ಯಾಮ್ನ ಜಾಗವನ್ನ ಒತ್ತುವರಿ ಮಾಡ್ತಿದ್ರು ಕೂಡ ಯಾವೊಬ್ಬ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಈ ಬಗ್ಗೆ ಕ್ರಮ ವಹಿಸದೇ ಇರತಕ್ಕಂಥದ್ದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಕನ್ನಂಬಾಡಿಯ ಒಡಲಿಗೆ ಪ್ರಭಾವಿಗಳು ಇದೀಗ ಕನ್ನವನ್ನ ಹಾಕೋದಕ್ಕೆ ಮುಂದಾಗಿದ್ದಾರೆ. ಇನ್ನಾದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಒಂದು ಅತಿಕ್ರಮಣ ಪ್ರವೇಶವನ್ನ ಒತ್ತುವರಿಯನ್ನ ತಡೆದೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ನೀರಿಗೆ ಒಂದು ದೊಡ್ಡ ಮಟ್ಟದ ಹಾಹಾಕಾರ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ನ್ಯೂಸ್, ಮಂಡ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.